ತ್ರಿವಿಧ ದಾಸೋಹಿ ಶಿವಕುಮಾರ ಶ್ರೀಗಳ 7ನೇ ಪುಣ್ಯಸ್ಮರಣೆ ಇವತ್ತು. ರಾಜ್ಯಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಶ್ರೀಗಳ 7ನೇ ಪುಣ್ಯಸ್ಮರಣೆಯಲ್ಲಿ ಉಪರಾಷ್ಟ್ರಪತಿಗಳು ಭಾಗಿಯಾಗ್ತಾ ಇದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ನಡೀತಾ ಇರುವಂತಹ ಶ್ರೀಗಳ ಪುಣ್ಯಸ್ಮರಣೆ ಸಿಎಂಆರ್ ತಾಂತ್ರಿಕ ಸಂಸ್ಥೆ ಬೆಳ್ಳಿ ಹಬ್ಬದಲ್ಲೂ ಕೂಡ ಉಪರಾಷ್ಟ್ರಪತಿಗಳಿಗೆ ಭಾಗಿಯಾಗ್ತಾ ಇದ್ದು, ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ಸಿಎಂಆರ್ ತಾಂತ್ರಿಕ ಸಂಸ್ಥೆಯ ಬೆಳ್ಳಿ ಹಬ್ಬ, ಅದಕ್ಕೂ ಮುನ್ನ ಶ್ರೀಗಳ ಪುಣ್ಯ ಸ್ಮರಣೆಯಲ್ಲೂ ಕೂಡ ಉಪರಾಷ್ಟ್ರಪತಿಗಳು ಭಾಗಿಯಾಗ್ತಾ ಇದ್ದಾರೆ. ತ್ರಿವಿಧ ದಾಸೋಹಿ ಶಿವಕುಮಾರ ಶ್ರೀಗಳ 7ನೇ ಪುಣ್ಯ ಸ್ಮರಣೆ ಇದು ಆಚರಣೆಯಾಗ್ತಾ ಇದೆ. ಮಠದಲ್ಲಿ ತ್ರಿವಿಧ ದಾಸೋಹಿಗಳಿಗೆ ನೆನಪಿಸಿಕೊಳ್ಳಲಾಗ್ತಾ ಇದೆ, ಸ್ಮರಣೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯಕ್ಕೆ ಉಪರಾಷ್ಟ್ರಪತಿಗಳು ಭೇಟಿ ಕೊಟ್ಟು ಶ್ರೀಗಳ 7ನೇ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಸಿಎಂಆರ್ ತಾಂತ್ರಿಕ ಸಂಸ್ಥೆಯ ಬೆಳ್ಳಿ ಹಬ್ಬ ಇದೆ. ಆ ಕಾರ್ಯಕ್ರಮದಲ್ಲೂ ಕೂಡ ಉಪರಾಷ್ಟ್ರಪತಿ ಭಾಗಿಯಾಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಅಹಿಂದ ಸಮಾವೇಶ ಹುಬ್ಬಳ್ಳಿಯಲ್ಲಿ ಇವತ್ತು ಮಧ್ಯಾಹ್ನ ನಡೆಯುತ್ತೆ. ಈ ಸಮಾವೇಶದಲ್ಲಿ 5,000ಕ್ಕೂ ಹೆಚ್ಚು ಜನ ಭಾಗಿಯಾಗಲಿದ್ದಾರೆ. ಇಂದಿರಾ ಗಾಜಿನ ಮನೆಯಲ್ಲಿ ನಡೆಯುವಂತಹ ಸಮಾವೇಶ, ರಾಜ್ಯದಲ್ಲಿ ಒಟ್ಟು 5 ಸಮಾವೇಶಗಳನ್ನು ಮಾಡುವಂತಹ ತೀರ್ಮಾನ ಆಗಿದೆ. ಮೊದಲನೇ ಸಮಾವೇಶಕ್ಕೆ ಹುಬ್ಬಳ್ಳಿಯಿಂದಲೇ ಚಾಲನೆ ಸಿಗ್ತಾ ಇದೆ. ಇವತ್ತು ಸಮಾವೇಶದಲ್ಲಿ 5,000ಕ್ಕೂ ಅಧಿಕ ಮಂದಿ ಭಾಗಿಯಾಗುವ ನಿರೀಕ್ಷೆ. ಮಧ್ಯಾಹ್ನ ಅಹಿಂದ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ. ಈ ರೀತಿಯ 5 ಸಮಾವೇಶಗಳನ್ನು ನಡೆಸುವಂತಹ ಪ್ಲಾನಿಂಗ್ ಆಗಿದ್ದು, ಈಗ ಮೊದಲನೇ ಸಮಾವೇಶ ಹುಬ್ಬಳ್ಳಿಯಿಂದಲೇ ಚಾಲನೆ ಪಡಿತಾ ಇದೆ. ಅಹಿಂದ ಸಮಾವೇಶದ ಮೂಲಕ ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಮುಂದಾಗಿದ್ದಾರೆ.